ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಮನೇಲಿ ಶುಂಠಿ ಇದ್ರೆ ಈಗಲೇ ಮಾಡಿ ಈ ರೆಸಿಪಿನ. ಡಾಕ್ಟರ್ಸ್ಗಳಿಂದ ಈ ಚಳಿಗಾಲದಲ್ಲಿ ನಾವು ದೂರ ಇರ್ಬೋದು. ಶುಂಠಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ತುಂಬಾನೇ ಇರುತ್ತೆ. ಇದರಿಂದ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ಬೋದು, ಮತ್ತೆ ನಮ್ಮ ಡೈಜೆಷನ್ ಸಿಸ್ಟಮ್ ಆಗ್ಬೋದು, ಮತ್ತೆ ಈ ಕಫ, ಕೆಮ್ಮು, ನೆಗಡಿ ಈ ಎಲ್ಲದರಿಂದನೂ ನಾವು ದೂರ ಇರ್ಬೋದು. ಈ ಒಂದು ಮೆಡಿಸಿನ್ ಅನ್ನ ಮನೇಲಿ ಮಾಡಿಟ್ಕೊಂಡ್ರೆ ತುಂಬಾನೇ ಒಂದು ಹೆಲ್ತ್ ಒಳ್ಳೆ ಬೆನಿಫಿಟ್ಸ್ ಇದೆ. ಸೊ ಹೇಗ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮವರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ನಾನು 250 ಗ್ರಾಮ್ ಅಷ್ಟು ಶುಂಠಿಯನ್ನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನಾವು ವಾಶ್ ಮಾಡಿ ಒರೆಸ್ಬಿಟ್ಟು ನಂತರ ನಾವು ಈ ರೀತಿಯಾಗಿ ಸುಟ್ಕೊಳ್ಬೇಕು. ಈ ರೀತಿಯಾಗಿ ಕಪ್ಪಗೆ ಆಗ್ಬೇಕು. ಅಲ್ಲಿವರೆಗೂ ನಾವು ಲೋ ಫ್ಲೇಮ್ ನಲ್ಲಿ ಈ ರೀತಿಯಾಗಿ ಜಾಲರಿ ಅಥವಾ ಏನಾದ್ರೂ ಹಾಗೆ ಡೈರೆಕ್ಟ್ ಆಗಿ ಸುಡ್ತೀವಿ ಅಂದ್ರೂ ಕೂಡ ಸುಟ್ಕೊಳ್ಬಹುದು. ಈ ರೀತಿಯಾಗಿ ಸುಟ್ಕೊಂಡು ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ ಸ್ವಲ್ಪ, ಇಲ್ಲಾಂದ್ರೆ ಕೈ ಸುಡೋ ಅಂತ ಚಾನ್ಸ್ ಇರುತ್ತೆ. ಈಗ ಇದು ತಣ್ಣಗಾಗಿದೆ, ಸ್ವಲ್ಪ ಉಗುರು ಬೆಚ್ಚಗಿದ್ರು ಪರವಾಗಿಲ್ಲ. ಆ ಟೈಮ್ ನಲ್ಲೇ ನಾವು ನೀಟಾಗಿ ಚಾಕುಯಿಂದ ಆಗ್ಬೋದು ಅಥವಾ ಸ್ಪೂನಿನ ಸಹಾಯದಿಂದ ಇದರ ಒಂದು ಸಿಪ್ಪೆಗಳನ್ನ ತೆಕ್ಕೋಬಹುದು. ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಸಿಪ್ಪೆಗಳನ್ನ ತೆಕ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಸಿಪ್ಪೆ ಸಪರೇಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಈ ರೀತಿಯಾಗಿ ಸಿಪ್ಪೆನ ಸಪರೇಟ್ ಮಾಡ್ಕೊಂಡಿದ್ದೀನಿ. ಈ ಸಿಪ್ಪೆ ನಮಗೆ ಏನಕ್ಕೂ ಯೂಸ್ ಇಲ್ಲ, ಸೊ ಇದನ್ನ ನಾವು ಬಿಸಾಕೊಳ್ಳೋಣ. ಈಗ ಈ ಸಿಪ್ಪೆ ತೆಗ್ದಿರೋಂಥ ಶುಂಠಿಗಳನ್ನ ನೀಟಾಗಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ನೋಡ್ತಾ ಇದ್ದೀರಲ್ಲ, ಇನ್ನು ನಿಮ್ಗೆ ಸಣ್ಣ ಬೇಕು ಅಂದ್ರೆ ಸಣ್ಣ ಕೂಡ ಮಾಡ್ಕೊಳ್ಬಹುದು. ಇದಕ್ಕೆ ನೀರು ಹಾಕ್ತಲೇ ನಾವು ರಫ್ ಆಗಿ, ಬೇಕಿದ್ರೆ ಆದಷ್ಟು ನುಣ್ಣಗೆ ಮಾಡ್ಕೊಂಡ್ರು ಒಳ್ಳೇದೇನೆ. ಚೆನ್ನಾಗಿ ಇದನ್ನ ನೀರನ್ನ ಹಾಕ್ತಲೇ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ತಾ ಇದ್ದೀರಲ್ಲ. ನಾನು ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮತ್ತು ಇನ್ನೂ ಉಳಿದಿರುವಂತ ಶುಂಠಿಯನ್ನ ಮಿಕ್ಸಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ದೊಡ್ಡ ಜಾರ್ ಇದ್ರೆ ನಮ್ಗೆ ಒಂದೇ ಸಾರಿಗೆ ಆಗೋಗುತ್ತೆ. ನನ್ಗೆ ಇಲ್ಲಿ ಚಿಕ್ಕ ಜಾರಲ್ಲಿ ಮಾಡ್ತಾ ಇರೋದ್ರಿಂದ ನಾನು 2 ಟೈಮನ್ನ ಮಿಕ್ಸಿ ಮಾಡ್ಕೊಂಡು ಬಂದೆ. ಸೊ ಈಗ 2 ಸಾರಿನೂ ಕೂಡ ಆಗಿದೆ. ಈಗ 250 ಗ್ರಾಮ್ ನಾವು ಏನ್ ಶುಂಠಿ ತಗೊಂಡಿದ್ವಿ ಇದಕ್ಕೆ ಈಕ್ವಲ್ ಆಗಿ ನಾನು ಬೆಲ್ಲವನ್ನ ತಗೊಂಡಿದ್ದೀನಿ. ಬೆಲ್ಲದಲ್ಲಿ ಏನಾದ್ರೂ ಕಸ ಇದೆ ಅಂತ ಅನ್ನೋದಾದ್ರೆ ಬೆಲ್ಲನ ಮೊದಲು ನೀರಲ್ಲಿ ಕರಗಿಸ್ಬಿಟ್ಟು ಅದನ್ನ ಶೋಧಿಸಿ ನಂತರ ಇದನ್ನ ನಾವು ಇದಕ್ಕೆ ಹಾಕೊಳ್ಬೇಕಾಗತ್ತೆ. ನಾನಿಲ್ಲಿ ಕೊಲ್ಲಾಪುರಿ ಬೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ನಮ್ಗೊಂಚೂರು ಕೂಡ ಇಂಪ್ಯೂರಿಟೀಸ್ ಇರೋದಿಲ್ಲ. ಬೆಲ್ಲನೂ ಅಷ್ಟೇ, ಆದಷ್ಟು ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ, ಆದ್ರೆ ಈಕ್ವಲ್ ಇದ್ರೆ ಒಳ್ಳೇದು. ಯಾಕಂದ್ರೆ ಶುಂಠಿ ತುಂಬಾ ಖಾರ ಇರೋದ್ರಿಂದ ಇದಕ್ಕೆ ನಮ್ಗೆ ಬೆಲ್ಲ ಈಕ್ವಲ್ ಆಗಿ ಹಾಕೋಬೇಕಾಗತ್ತೆ. ಇದು ಒಂದು ಚೂರು ಗಟ್ಟಿ ಆದ ನಂತರ ನಾವು ಇದಕ್ಕೆ 1 ಸ್ಪೂನ್ ಅಷ್ಟು ಕಾಲ ನಮಕ್ಕು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿಯನ್ನ ಹಾಕೊಳ್ಬೇಕು. ಮತ್ತೆ ಇಲ್ಲಿ 1 ಸ್ಪೂನ್ ಅಷ್ಟು ನಾವು ಇಲ್ಲಿ ಡ್ರೈ ಮ್ಯಾಂಗೋ ಪೌಡರ್ ನ ಹಾಕ್ಬೇಕು. ಅಕಸ್ಮಾತ್ ಅದಿಲ್ಲ ಅಂದ್ರೆ ಅದ್ರ ಬದಲಾಗಿ ನಾವು ಆಮ್ಲ ಪೌಡರ್ ಅನ್ನು ಕೂಡ ಹಾಕೋಬಹುದು. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಕೈಯಾಡಿಸ್ತಾ ಇರ್ಬೇಕು. ನಾವು ಮೊದ್ಲಿಂದಾನು ಅಷ್ಟೇನೆ ಇದು ಫ್ಲೇಮು ಲೋನಲ್ಲೇ ಇರ್ಬೇಕು, ಹೈ ಫ್ಲೇಮ್ ಮಾಡ್ಕೋಬಾರ್ದು. ಇದು ಆಗಿದೆಯಾ ಇಲ್ವಾ ಅಂತ ಈ ರೀತಿಯಾಗಿ ಒಂದು ಬಟ್ಲಲ್ಲಿ ನೀರ್ ಹಾಕಿ ಅದಕ್ಕೆ ಈ ರೀತಿಯಾಗಿ ಹಾಕಿ ನೋಡಿದಾಗ ನೀಟಾಗಿ ಇದು ಉಂಡೆ ಕಟ್ಟುವ ಹಾಗೆ ಬರ್ಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಇದಿನ್ನೂ ಆಗಿಲ್ಲ. ಸೊ ಹಾಗಾಗಿ ಮತ್ತೆ ಇನ್ನೂ ಒಂದ್ ಸ್ವಲ್ಪ ಇದನ್ನ ನಾವು ಕಾಯಿಸೋಣ. ಬೆಲ್ಲದಲ್ಲಿ ಕಸ ಇತ್ತು ಅನ್ನೋದಾದ್ರೆ ನಾವು ನೀರು ಕರಗಿಸ್ತೀವಲ್ವಾ, ನೀರು ತುಂಬಾ ಜಾಸ್ತಿ ಹಾಕೋಬಾರ್ದು. ಸ್ವಲ್ಪನೇ ಹಾಕೊಂಡು ಕರಗಿಸ್ಕೊಂಡು ಅದನ್ನ ನಾವು ಶೋಧಿಸ್ಕೋಬೇಕಾಗತ್ತೆ. ಜಾಸ್ತಿ ನೀರು ಹಾಕಿದ್ರೆ ಪಾಕ ತುಂಬಾ ಲೇಟ್ ಆಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಮತ್ತೆ ಇನ್ನೂ ಒಂದ್ಸಾರಿ ಇದನ್ನ ಹಾಕಿ ನೋಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದು ನಮ್ಗೆ ಉಂಡೆ ಕಟ್ಟಲಿಕ್ಕೆ ರೆಡಿ ಆಗಿದೆ. ಇಷ್ಟು ಆದ್ರೆ ನಮ್ಗೆ ಸಾಕಾಗುತ್ತೆ. ಶುಂಠಿಯ ಪ್ರಾಪರ್ಟೀಸ್ 1-2 ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಇದರ ಗುಣಗಳು ಒಳ್ಳೇದಿದೆ. ಸೊ ಈಗ ಇದು ಆಗಿದೆ, ಇದನ್ನ ಆಫ್ ಮಾಡೋಣ. ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ. ಅಕಸ್ಮಾತ್ ನಾವು ಬರ್ಫಿ ಕಟ್ ಮಾಡ್ತೀವಿ ಅಂದ್ರೆ ಈಗ್ಲೇನೆ ನಾವು ಒಂದು ಈ ಎಣ್ಣೆ ಹಚ್ಚಿರುವಂತ ಪ್ಲೇಟ್ಗೆ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಬಿಟ್ಬಿಡ್ಬೇಕು. ಸ್ವಲ್ಪ ಒಂದು 5 ನಿಮಿಷ ಇದು ತಣ್ಣಗಾದ ನಂತರ ನಾವು ಶೇಪ್ಸ್ ಆಗಿ ಕಟ್ ಮಾಡ್ಕೊಳ್ಬಹುದು. ಇಲ್ಲ ನಾವು ಇದನ್ನ ನಮ್ಗೆ ಬರ್ಫಿ ಬೇಡ, ನಮ್ಗೆ ಉಂಡೆ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ನಾವು ಡೈರೆಕ್ಟ್ ಆಗಿ ಉಂಡೆ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಮಕ್ಕಳು ಇಲ್ಲಿ ಲಡ್ಡು ತರ ಇದ್ರೆ ಇಷ್ಟಪಡ್ತಾರೆ, ಬರ್ಫಿ ಅಷ್ಟು ಇಷ್ಟಪಡೋದಿಲ್ಲ. ಸೊ ಈ ರೀತಿಯಾಗಿ ಸ್ವಲ್ಪ ಕೈಗೆ ಎಣ್ಣೆ ಮಾಡ್ಕೊಂಡು ನಂತರ ಈ ರೀತಿಯಾಗಿ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಇದನ್ನ ಹೇಗಪ್ಪ ತಗೊಳ್ಳೋದು, ಉಂಡೆ ಏನೋ ಮಾಡ್ಕೊಳ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ರ, ದಿನಕ್ಕೆ 1 ಉಂಡೆ ಬೆಳಗ್ಗೆ ಅಥವಾ ಸಂಜೆ 2 ಟೈಮಲ್ಲಿ 1 ಟೈಮ್ ತಗೊಂಡ್ರು ಸಾಕಾಗುತ್ತೆ. ಈಗ ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ ಮತ್ತೆ ನೀರು ಅದು ಇದು ವ್ಯತ್ಯಾಸ ಆಗೋದು, ಆಗಾಗ ನಮ್ಗೆ ಗಂಟ್ಲು ನೋವು ಬರೋದಾಗ್ಲಿ ಅಥವಾ ಕಫ ಕಟ್ತಾ ಇರೋದು, ನೆಗಡಿ ಆಗ್ತಾ ಇರೋದು, ಈ ರೀತಿ ಆದ್ರೆ ಇದನ್ನ ನಾವು ದಿನ 1 ಗೋಲಿ ತಗೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇದು ತಿನ್ಲಿಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ನಾವಿದ್ರಲ್ಲಿ ಯೂಸ್ ಮಾಡಿರುವಂತ ಪ್ರತಿಯೊಂದು ಇಂಗ್ರೀಡಿಯೆಂಟು ಅದರದೇ ಆದ ಒಂದು ಪ್ರಾಪರ್ಟೀಸ್ ಅನ್ನ ಒಳಗೊಂಡಿದೆ.
ಮಾಡ್ಲಿಕ್ಕೂ ತುಂಬಾ ಸುಲಭ, ಯಾರು ಬೇಕಾದ್ರೂ ಮಾಡ್ಬೋದು. ಮನೇಲಿದ್ರೆ ಖಂಡಿತ ಮಾಡಿ. ಈಗ ಒಂದು ಸಂಕ್ರಾಂತಿ ಬರೋ ತನಕನೂ ನಮ್ಗೆ ಈಗ ಒಂದ್ ರೀತಿ ಚಳಿ, ತುಂಬಾ ಅತಿಯಾಗಿ ಸೆಕೆ, ಅತಿಯಾಗಿ ಚಳಿ, ಈ ರೀತಿಯಾಗಿ ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡಿ ಇಟ್ಕೊಂಡು ನಾವು ಮೆಡಿಕಲ್ ಸ್ಟೋರ್ನ ಮೆಡಿಸಿನ್ಸ್ ತಗೊಳಕ್ಕಿಂತ ಇದು ಬೆಟರ್ ಆಪ್ಷನ್ ಅಂತ ಅನ್ಕೊಳ್ತೀನಿ. ನಾನು ಕೂಡ ಮನೇಲಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಮಾಡಿ ಖಂಡಿತ ಇದ್ರ ರಿಸಲ್ಟ್ ಅನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಈ ರೀತಿಯಾಗಿ ಸಕ್ಕರೆ ಪುಡಿಯಲ್ಲಿ ನಾನು ಇದನ್ನ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿ ಇಡೋದ್ರಿಂದ ಒಂದಕ್ಕೊಂದು ಇದು ಅಂಟ್ಕೊಳ್ಳೋದಿಲ್ಲ. ಇಲ್ಲಿ ಒಂದು ಪ್ರಿಕಾಷನ್, ಇಲ್ಲಿ ಏನಂದ್ರೆ ಹೀಟ್ ಬಾಡಿ ಯಾರಿಗಾದ್ರೂ ಇದ್ರೆ ಖಂಡಿತ ಇದನ್ನ ತಗೊಳ್ಬೇಡಿ. ಯಾಕೆಂದ್ರೆ ಕೆಲವರಿಗೆ ಏನ್ ತಿಂದ್ರು ಹೀಟ್ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಪೈಲ್ಸ್ ಈ ರೀತಿಯಾಗಿ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಇದ್ರೆ ಈ ಒಂದು ಮೆಡಿಸಿನ್ ಅನ್ನ ತಿನ್ಬೇಡಿ. ಬೇರೆ ಎಲ್ಲ ನಾವು ಅದರಲ್ಲೂ ಕೋಲ್ಡ್ ಮೈ ಇರೋಂಥವ್ರಂತೂ ಇದಕ್ಕೆ ಒಂದ್ ರೀತಿ ರಾಮಬಾಣ ಅಂತಾನೆ ಹೇಳ್ಬೋದು. ಆಮ್ಲ ಪೌಡರ್ ಆಗ್ಬೋದು, ಮತ್ತೆ ಈ ಬೆಲ್ಲ, ಶುಂಠಿ ಮತ್ತೆ ಉಪ್ಪು ಎಲ್ಲ ಹಾಕಿರೋದ್ರಿಂದ ಇದೊಂದ್ ರೀತಿ ಖಟ್ಟ ಮೀಠ ಟೇಸ್ಟ್ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಮಕ್ಕಳು ಕೂಡ ಇಷ್ಟ ಪಡ್ತಾರೆ. ಅದ್ರಲ್ಲೂ ಕಫ, ಕೆಮ್ಮು, ನೆಗಡಿ ಇರೋರಂತೂ ಇದನ್ನ ತಗೊಳ್ಳೇಬೇಕು. ಸ್ವಲ್ಪ ಮಟ್ಟಿಗೆ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಇದನ್ನ ಏರ್ ಟೈಟ್ ಕಂಟೈನರ್ ಅಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇಲ್ಲ ಬೇಕಿದ್ರೆ ನಾವು ಫ್ರಿಡ್ಜ್ ಅಲ್ಲಿ ಕೂಡ ಇಟ್ಕೊಳ್ಬಹುದು. ಆದ್ರೆ ಫ್ರೀಸರ್ ಅಲ್ಲಿ ಇಡೋದು ಬೇಡ. ಇದಕ್ಕೆ ಗಾಜಿನ ಬಾಟ್ಲ್ ಇದ್ರೆ ತುಂಬಾನೇ ಒಳ್ಳೇದು. ನೋಡಿದ್ರಲ್ಲ, ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ನಿಮ್ಮವರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.